ನಮಸ್ಕಾರ ಅಭ್ಯರ್ಥಿಗಳೇ ಮತ್ತು ವಿದ್ಯಾರ್ಥಿಗಳಿಗೆ ಈಗಾಗಲೇ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ 2025 ಮತ್ತು 25ನೇ ಸಾಲಿಗೆ ಅಲ್ಪಸಂಖ್ಯಾತರ ವಸತಿ ಶಾಲೆಗಳ ಒಂದು 6ನೇ ತರಗತಿಗೆ ಆನ್ಲೈನ್ ಅರ್ಜಿಗಳನ್ನು ಕರೆಯಲಾಗಿದೆ. ಅದು ನೀವು ಸೇವಾ ಸಿಂಧುವಿನ ಮೂಲಕ ಹೋಗಿ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಸೊ ಅರ್ಜಿ ಸಲ್ಲಿಸಲಿಕ್ಕೆ ನೋಡಿ ನಿಮಗೆ ನೆಕ್ಸ್ಟ್ ಮಂತ್ ಮಾರ್ಚ್ 10ನೇ ತಾರೀಕು ತನಕ ಕೊನೆ ದಿನಾಂಕ ಇದೆ. ಸೊ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಿರೋದು ಏನಂತಂದರೆ ಶಾಲೆಗಳು ಎಷ್ಟು ಲಭ್ಯವಿದೆ. ಈಗ ಒಂದು ಮೈನಾರಿಟಿ ಅಲ್ಪಸಂಖ್ಯಾತರ ಇಲಾಖೆಯಿಂದ ನೀವು ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದೀರಿ ಅಂತಂದರೆ ಲಭ್ಯವಿರುವ ಶಾಲೆಗಳು ಒಟ್ಟು ಎಷ್ಟು ಶಾಲೆಗಳಿದ್ದಾವೆ ಮತ್ತು ಅಲ್ಲಿರುವಂಥ ಸೀಟುಗಳ ಬಗ್ಗೆ ಮತ್ತು ಯಾವ ಎಲ್ಲ ಸ್ಕೂಲ್ಗಳು ಬರ್ತವೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ. ನೋಡಿ, ಲಭ್ಯವಿರುವಂಥ ಅಂದಾಜು ಸ್ಥಾನಗಳು ಯಾವಂತಾರೆ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ. ಮೊರಾರ್ಜಿ ದೇಸಾಯಿ ಮತ್ತು ರಾಜ್ಯ ಪಠ್ಯಕ್ರಮ ಅಂದರೆ ಸ್ಟೇಟ್ ಸಿಲೆಬಸ್ ಓದೋದಾದ್ರೆ ನೀವು ಒಟ್ಟು ಎಷ್ಟಿದಾವೆ ಅಂದರೆ 115 ಶಾಲೆಗಳಿದಾವೆ. ಅದರಲ್ಲಿ 9740 ಏನಪ್ಪ ಅಂತಂದರೆ ಸೀಟುಗಳು ಇರುವಂಥದ್ದು. ಎರಡನೇದು APJ ಅಬ್ದುಲ್ ಕಲಾಂ CBSE. ನೀವು ಏನಾದರೂ ಓದ್ತೀನಿ ಅಂತಂದರೆ ನಿಮ್ಮ ಮಕ್ಕಳಿಗೆ ಓದಿಸ್ತೀವಿ ಅಥವಾ ವಿದ್ಯಾರ್ಥಿ ಓದ್ತೀನಿ ಅಂತಂದರೆ APJ ಅಬ್ದುಲ್ ಕಲಾಂ ವಸತಿ ಶಾಲೆಗಳಲ್ಲಿ 29 ಒಟ್ಟು ಶಾಲೆಗಳಿರೋದು ಕರ್ನಾಟಕದಲ್ಲಿ. ಅದರಲ್ಲಿ 1830 ಸೀಟುಗಳು ಇರುವಂಥದ್ದು. ಅದಾದಮೇಲೆ ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳು, ಇದು ಸ್ಟೇಟ್ ಸಿಲೆಬಸ್ ಇರುತ್ತೆ. ಇಲ್ಲಿ 4 ಶಾಲೆಗಳು ಇರುವಂಥದ್ದು. ಇದರ 260 ಸೀಟುಗಳು ಇರುವಂಥದ್ದು. ಒಟ್ಟು ಏನಪ್ಪ ಅಂದರೆ 148 ಸ್ಕೂಲುಗಳು. ಅದರಲ್ಲಿ ಏನಪ್ಪ ಅಂದರೆ 11330 ಸೀಟುಗಳು ಇರುವಂಥದ್ದು ಅರ್ಜಿಗಳನ್ನು ಹಾಕಲಿಕ್ಕೆ. ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ಸ್ ಏನಂತಂದರೆ ಇಲ್ಲಿ ಡಿವೈಡ್ ಹೆಂಗೆ ಮಾಡಿರ್ತಾರೆ ಅಂತಂದರೆ ನೋಡ್ಬೋದು. ಇಲ್ಲಿ ನೀವು ಮೀಸಲಾತಿ ಯಾವ ರೀತಿ ಅಂತಂದರೆ ಅಲ್ಪಸಂಖ್ಯಾತರ ಸಮುದಾಯ ಮುಸ್ಲಿಮು, ಕ್ರಿಶ್ಚಿಯನ್ನು, ಜೈನರು, ಬುದ್ಧ, ಸಿಖ್, ಪಾರ್ಸಿ. ಸೊ ಈ ಒಂದು ಅಭ್ಯರ್ಥಿಗಳಿಗೆ ಏನು ಮಾಡ್ತಾರಪ್ಪ ಅಂತಂದರೆ 70% ಭಾಗಗಳನ್ನು 75% ಏನಪ್ಪ ಮೀಸಲಾತಿ ಇಟ್ಟಿರ್ತಾರೆ. ಅಂದರೆ 100ರಲ್ಲಿ ಒಟ್ಟು 75 ಸೀಟುಗಳು ಈ ಒಂದು ಮೈನಾರಿಟಿ ಇಲಾಖೆದವ್ರಿಗೆ ಹೋಗುತ್ತೆ. ಅದಾದಮೇಲೆ SC ST ಅವರು ಕೂಡ ಟ್ರೈ ಮಾಡ್ಬೋದು. SC ST ಮತ್ತು ಹಿಂದುಳಿದ ವರ್ಗದ ಎರಡೂ ಕೂಡಿಸಿ 25% ಅವ್ರಿಗೆ ಇಟ್ಟಿರ್ತಾರೆ. ಅಂದರೆ 75 ಮೈನಾರಿಟಿ ಕೊಟ್ಟರೆ ರಿಮೈನಿಂಗ್ OBC ಮತ್ತು SC ST ದವರಿಗೆ 25 ಭಾಗವನ್ನು ಇಲ್ಲಿ ಸೀಟುಗಳನ್ನು ರಿಸರ್ವೇಷನ್ ಮಾಡಲಿಕ್ಕೆ ಇರುತ್ತೆ. ಸೊ ಅರ್ಜಿಗಳನ್ನು ನೀವೇನು ಮಾಡಬೇಕಂತಂದರೆ ಒಂದು ಸ್ಯಾಟ್ಸ್ ನಂಬರು, ಆಧಾರ್ ಕಾರ್ಡು ಮತ್ತು ಮೊಬೈಲ್ ನಂಬರು, ಜಾತಿ ಆದಾಯ ಪ್ರಮಾಣ ಪತ್ರ ಮತ್ತು ಫೋಟೋ, ಈ ವಿದ್ಯಾರ್ಥಿ ಫೋಟೋಗಳನ್ನು ತೊಗೊಂಡು ಹೋಗಿ ನೀವೇನು ಮಾಡ್ಬೋದು ಅಂತಂದರೆ ಅರ್ಜಿಗಳನ್ನು ಸಲ್ಲಿಸ್ಬೋದು. ಮತ್ತೇನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ.